ಹಾಯ್ ಫ್ರೆಂಡ್ಸ್, ಹೊಸ ವರ್ಷದ ಶುಭಾಶಯಗಳು. ನಿಮ್ಮ ಹೊಸ ವರ್ಷ ನಿಮಗೆ ಹರ್ಷವನ್ನು ತರಲಿ, ಆಯುಷು ಆರೋಗ್ಯ ದೊರಕಿಸಲಿ ಮತ್ತು ಎಲ್ಲರೂ ಬೇಡಿದ್ದನ್ನು ಕೊಡಲಿ ಅಂತ ಹೇಳ್ತಾ ನಾನು ಈ ವರ್ಷದ ವ್ಲಾಗನ್ನು ಶುರು ಮಾಡ್ತಾಯಿದ್ದೀನಿ. ಸೊ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಮತ್ತು ಎಲ್ರಿಗೂ ಒಳ್ಳೆಯದನ್ನೇ ತರಲಿ, ಒಳ್ಳೆಯದನ್ನೇ ಎಲ್ಲರೂ ಹಾರೈಸಿ ಮತ್ತು ಕೆಟ್ಟದನ್ನು ಬಿಟ್ಟು ಒಳ್ಳೆಯದ ದಾರಿಯನ್ನೇ ಹಿಡಿಯೋಣ. ಮತ್ತು ಈಗ ನಾನು ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಆ್ಯಕ್ಚುಲಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದು ಹಬ್ಬದ ದಿನದಿಂದ. ಸೊ ವ್ಲಾಗ್ ಹಬ್ಬದ ದಿನ ಹಬ್ಬ ಎಲ್ಲ ಮುಗಿಸ್ಕೊಂಡ್ವಿ, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಬಂದ್ವಿ ಮತ್ತು ಮನೇಲಿ ದೇವ್ರ ಪೂಜೆ ಮಾಡಿ ಹಬ್ಬ ಸ್ಟಾರ್ಟ್ ಮಾಡ್ಕೊಂಡು, ಇದು ಆ್ಯಕ್ಚುಲಿ ಕ್ಲೀನಿಂಗ್ ವ್ಲಾಗು, ಮನೆ ಕ್ಲೀನ್ ಮಾಡೋದು. ಸೊ ಮನೆ ಹಬ್ಬ ಅಂತ ಹೇಳಿದ್ರೆ ಎಲ್ರಿಗೂ ಹರ್ಷ ತರೋದಂಥದ್ದು. ಸೊ ನಾನು 3 ದಿನದಲ್ಲೇ ಹಬ್ಬಕ್ಕೆ ಮುಂದಿನ 3 ದಿನದಲ್ಲೇ ಕ್ಲೀನ್ ಮಾಡಲಿಕ್ಕೆ ಶುರು ಮಾಡಿಕೊಂಡೆ. ಸೊ ಬೇಗ ಬೇಗ ಮಾಡ್ಕೋಬೇಕಾಗಿತ್ತು. ತುಂಬಾ ಕಷ್ಟ ಅನಿಸುತ್ತೆ ಒಬ್ಬರೇ ಮಾಡಬೇಕಾದ್ರೆ. ಯಾರಾದರೂ ಒಬ್ಬರು ಜೊತೆಯಲ್ಲಿ ಮನೇಲಿ ಇದ್ಬಿಟ್ರೆ ಮಾತಾಡಿಕೊಂಡು ಕೆಲಸ ಮಾಡೋದು ಗೊತ್ತಾಗಲ್ಲ. ಸೊ ಆ ಥರ ನಾನು ಬೇಗ ಬೇಗ ಬರ್ತಾ ಇರ್ತಾರೆ ನನ್ನ ಮಗಳ ಫ್ರೆಂಡು. ಸೊ ಅವಳ ಜೊತೆ ಮಾತು ಕೊಟ್ಕೊಂಡು ಅವಳು ಶೂಟ್ ಮಾಡ್ತಾಯಿದ್ಲು ನನ್ನ ವೀಡಿಯೋಸನ್ನ. ಸೊ ನಾನು ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡಿಕೊಂಡೆ, ಕ್ಲೀನ್ ಮಾಡೋಕ್ಕೆಲ್ಲ ರೆಡಿ ಮಾಡಿಕೊಂಡೆ. ಸೊ ಮನೇಲಿ ಕ್ಲೀನ್ ಮಾಡೋದಂತ ಹೇಳಿದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ, ಬಟ್ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಅಂತ ನಂಗೆ ಗೊತ್ತಿಲ್ಲ. ನನಗಂತೂ ಮನೆ ಕ್ಲೀನ್ ಮಾಡೋಕ್ಕಂದರೆ ತುಂಬ ಇಷ್ಟ ಆಗುತ್ತೆ. ಸೊ ನಾನು ಪಿನ್ ಟು ಪಿನ್ ಕ್ಲೀನ್ ಮಾಡಬೇಕಾದ್ರೆ ಹಬ್ಬದ ದಿವಸ ಫುಲ್ಲು ಎಲ್ಲನೂ ಒದರಿಸ್ಕೊಂಡು ಎಲ್ಲ ಕೆಳಗಡೆ ಇರೋದು ಮೇಲೆ ಇರೋದು ಎಲ್ಲ ಗೋಡೆಗಳೆಲ್ಲ ಗುಡಿಸಿ ಕ್ಲೀನ್ ಮಾಡೋದು, ಅದೆಲ್ಲ ಮಾಡೋದಂತೂ ಮನೇಲಿ ಕಾಮನ್ ಎಲ್ರಿಗೂ. ಸೊ ನಾನು ಕ್ಲೀನ್ ಮಾಡೋದಂತೂ ನನಗೆ ಇಷ್ಟನೇ, ಕ್ಲೀನ್ ಮಾಡೋಕ್ಕೆ ಮನೆ. ಸೊ ಈ ವರ್ಷ ತುಂಬಾ ಒಂಥರ ನನಗೂ ಟೈಮ್ ಇರಲಿಲ್ಲ ಮತ್ತು ವೆರಿ ಶಾರ್ಟೇಜ್ ಆಫ್ ಟೈಮು. ಸೊ ಹಬ್ಬ ಹತ್ರ ಬಂತು ಮತ್ತು ಏನು ಹೇಳೋದು, ಬ್ಯುಸಿ ಇದ್ದೀನಿ ಫುಲ್ ಟೈಮು. ಎಲ್ರಿಗೂ ಫ್ರೆಂಡ್ಸ್ಗೆ ಗೊತ್ತಿರೋ ಥರನೇ. ಸೊ ನಾನು ಕ್ಲೀನ್ ಮಾಡೋದು, ಎತ್ತೋದು, ಹಿಡಿಯೋದು ಅಂತ ಇದ್ದೇ ಇರುತ್ತೆ. ಎಲ್ಲ ಕ್ಲೀನ್ ಮಾಡಬೇಕು, ತೆಗಿಬೇಕು, ಡಸ್ಟ್ ಹೊಡಿಬೇಕು ಅನ್ನೋದು. ಸೊ ಮನೇಲಿ ಎಲ್ಲ ಮಾಡಿಕೊಂಡ್ರೇ ಹಬ್ಬ. ಸೊ ಎಲ್ಲನೂ ತೆಗಿಬೇಕು, ಹಿಡಿಬೇಕು, ಕ್ಲೀನ್ ಮಾಡ್ಕೋಬೇಕು. ಸೊ ನಾನು ಒಂದೊಂದಾಗಿ ಬಿಡಿಸ್ಕೊಳ್ತಾ ಇದ್ದೆ. ಇಲ್ಲಿ ನೋಡಿ ರಾಡ್ಸು, ಅಯ್ಯೋ ಇದೊಂದು 5 kg ಇರುತ್ತೆ ಒಂದೊಂದು ರಾಡು. ಸೊ ದೊಡ್ಡ ದೊಡ್ಡ ರಾಡ್ಗಳು. ಸೊ ಇದನ್ನು ಬಿಚ್ಚಿ ತೆಗೆದು ಮತ್ತು ಇದನ್ನು ಕ್ಲೀನ್ ಮಾಡೋದೇ ತುಂಬ ಇರೋದು. ಸೊ ಇದಕ್ಕೆ ಸ್ಕ್ರಬ್ ಹಾಕಿ ಕ್ಲೀನ್ ಮಾಡಿಕೊಂಡು ಮತ್ತು ಕಟ್ಟಂದು ಹ್ಯಾಂಗರ್ಸ್ ಇದೆಲ್ಲ, ಸೊ ಅದನ್ನು ಕ್ಲೀನ್ ಮಾಡ್ಕೋಬೇಕು, ಅದನ್ನೆಲ್ಲ ತೊಳ್ಕೊಬೇಕು. ಮತ್ತು ಬ್ರ್ಯಾಕೆಟ್ಸ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು, ಬ್ರ್ಯಾಕೆಟ್ಸ್ನೂ ತೊಳ್ಕೊಬೇಕು. ಎಲ್ಲ ಮಾಡೋದಷ್ಟಕ್ಕೆ ಹೊತ್ತಾಗ್ಬಿಡುತ್ತೆ. ಎಲ್ಲನೂ ತೆಗಿಬೇಕು, ಎಲ್ಲ ಮೇಲೆ ಕೆಳಗಡೆ 2 ಮನೆಗಳಲ್ಲೂ. ಸೊ ನಾನು ಬೇಗ ಬೇಗ ಮಾಡ್ಕೊಳ್ತಾ ಇದ್ದೀನಿ ವೀಡಿಯೋ. ಎಲ್ಲನೂ ವೀಡಿಯೋ ಕ್ಯಾಪ್ಚರ್ ಮಾಡಿಲ್ಲ, ಕೆಲವೊಂದು ಮಾತ್ರ ವೀಡಿಯೋಗಳು ತೊಗೊಂಡಿದ್ದೀನಿ. ಸೊ ಮೇಲೆ ಮನೆ ಮಾಡಿದ್ದು ಮಾತ್ರ ಎಲ್ಲ ವೀಡಿಯೋಗಳು ತೊಗೊಂಡೆ. ಸೊ ಕ್ಲೀನ್ ಮಾಡೋದಂತೂ ಅಷ್ಟೇ ಕೆಲಸ. ಸೊ ಕೆಲಸ ಮಾಡ್ತಾ ಇದ್ದಂಗೆ ನಮಗೆ ಹಶು ಆಗೋದಿಲ್ಲ, ಮನೇಲಿ ಏನಾಗ್ತಾಯಿದೆ ಎತ್ತಾಗ್ತಾಯಿದೆ ಯಾವುದೂ ಗೊತ್ತಾಗಲ್ಲ. ಕ್ಲೀನ್ ಮಾಡೋದ್ಮೇಲೆ ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಒಂದೊಂದಾಗಿ ತೆಗೆದು ಎಲ್ಲ ಜೋಡಿಸ್ಕೊಂಡು ಉದುರ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಸೊ ಚಂದ್ರ ಅಂತ ಇದ್ದಾಳೆ ಆ ಹುಡುಗಿ, ಎಲ್ಲ ನನ್ನ ಜೊತೆ ಮಾತಾಡ್ಕೊಂಡು ಆಂಟಿ ಅಂತ ಹೇಳ್ಕೊಂಡು ಇದ್ಲು. ನಾನು ಕ್ಲೀನ್ ಮಾಡ್ಕೊಳ್ಳೋದು ಮಾಡಬೇಕಲ್ಲ, ಸೊ ಮಾಡಿಕೊಂಡು ಇದ್ದೆ. ಸೊ ಕಿಚನ್ ಅಂತೂ ದೊಡ್ಡ ಕೆಲಸ ಮಾಡೋದು, ಕ್ಲೀನಿಂಗು ಬಹಳ ಟೆನ್ಷನ್ ಕೆಲಸ. ಸೊ ಒಬ್ಬೊಬ್ಬರಾಗಿ ಮಾಡೋದು ಅಂತ ಹೇಳಿದ್ರೆ ತುಂಬಾ ಕಷ್ಟ. ದೊಡ್ಡ ಮನೆ ಅಂತ ಹೇಳಿದ್ರೆ ಇನ್ನೂ ಕಷ್ಟ. 2 ಫ್ಲೋರ್ ಮಾಡೋದಂದ್ರೆ ಇನ್ನೂ ಕಷ್ಟನೇ. ಸೊ ಒಂದೊಂದಾಗಿ ಮಾಡ್ಕೋಬೇಕು, ಡಸ್ಟ್ ಹೊಡಿಬೇಕು, ಸೋಪಿಂದ ಎಲ್ಲ ಉಜ್ಜಿ ಕ್ಲೀನ್ ಮಾಡ್ಕೋಬೇಕು. ಸೊ ಮಾಡೋದಂತೂ ತೊಂದರೆ ಇಲ್ಲ, ಬಟ್ ಮಾಡಬೇಕು ಅನ್ನೋದಿರುತ್ತಲ್ಲ. ಸೊ ಮನೇಲಿ ಎಲ್ಲ ಎತ್ತಿ ಈ ಕಡೆ ಆ ಕಡೆ ಒದರಿ ಇಟ್ಟು ಮನೇಲಿ ಮಾಡಿದ್ದು. ಸೊ ನನಗಂತೂ ಖುಷಿ ಆಯಿತು. ಎಲ್ಲ ಕ್ಲೀನ್ ಮಾಡಿಕೊಂಡೆ. ಕರ್ಟನ್ಸ್ ಎಲ್ಲ ಎತ್ತಿ ತೆಗೆದು ನೀರಲ್ಲಿ ನೆನೆ ಹಾಕಿ ಒಂದ್ಸರಿ, ಇದು ಆ್ಯಕ್ಚುಲಿ ಕೆಲವ್ರಿಗೆ ಕ್ಲೀನ್ ಮಾಡೋರಿಗೆ ಹೇಳ್ತಾ ಇದ್ದೀನಿ. ಕರ್ಟನ್ಸು ಆಲ್ವೇಸ್ ನಾವು ಹ್ಯಾಂಗ್ ಮಾಡಿರ್ತೀವಲ್ಲ, ಸೊ ಅದರಲ್ಲಿ ಜಾಸ್ತಿ ಧೂಳು ಕೂತಿರುತ್ತೆ. ಸೊ ಆ ಧೂಳು ಕೂತಿರೋದ್ರಿಂದ ವಾಶ್ ಮಾಡಿದ್ರೆ ಜಾಸ್ತಿ ಆ ಥರನೇ ಇರುತ್ತೆ. ಸೊ ನಾನು ವಾಷಿಂಗ್ ಮಿಷಿನ್ ಹಾಕೋಕೆ ಮುನ್ನ ಇದನ್ನು ಸ್ವಲ್ಪ ಹೊತ್ತು ಬಿಸಿನೀರಲ್ಲಿ ನೆನೆ ಹಾಕ್ತೀನಿ. ನೆನೆ ಹಾಕ್ಬಿಟ್ಟು ಅದು ಸ್ವಲ್ಪ ಜಾಸ್ಕೊಂಡು ಆಮೇಲೆ ವಾಷಿಂಗ್ ಮಿಷಿನ್ಗೆ ಹಾಕ್ಕೊಳ್ತೀನಿ. ವಾಷಿಂಗ್ ಮಿಷಿನ್ಗೆ ಹಾಕ್ಕೊಂಡ್ರೆ ಒಂದು ಆ್ಯಶ್ವಲಾಗಿ ನಾವು ಮಾಡ್ತೀವಲ್ಲ, ಸೊ ಆ ಥರ ವಾಶಿಗೆ ಹಾಕ್ಬಿಟ್ರೆ ಬೇಗನೆ ಕ್ಲೀನ್ ಆಗುತ್ತೆ ಮತ್ತು ಕ್ಲೀನಾಗಿ ನೀಟಾಗಿರುತ್ತೆ. ಸೊ ಇದು ಮಾಡೋಕ್ಕಂತೂ ಕೆಲಸ. ಮತ್ತು ರಾಡ್ಗಳು ಕ್ಲೀನ್ ಮಾಡೋದಿದೆ ನೋಡಿ, ಅದೇ ತುಂಬ ದೊಡ್ಡ ಕೆಲಸ. ಅದಕ್ಕೆ ಎಲ್ಲದಕ್ಕೂ ಸೋಪ್ ಹಾಕಬೇಕು, ಸ್ಕ್ರಬ್ ಮಾಡಬೇಕು ಮತ್ತು ಹ್ಯಾಂಗರ್ಸ್ ಎಲ್ಲ ಕ್ಲೀನ್ ಮಾಡಬೇಕು. ಹ್ಯಾಂಗರ್ಸ್ ಏನೋ ಸೋಪ್ ನೀರಲ್ಲಿ ನೆನೆ ಹಾಕ್ಬಿಟ್ರೆ ಅದು ಆಟೋಮೆಟಿಕ್ಕಾಗಿ ಕ್ಲೀನ್ ಆಗಿಬಿಡುತ್ತೆ. ಸೊ ರಾಡ್ಸ್ ಕ್ಲೀನ್ ಮಾಡೋದೇ ಕೆಲಸಗಳಿರೋದು. ಸೊ ಒಂದೊಂದಾಗಿ ಮಾಡ್ಕೋಬೇಕಂದ್ರೆ ಇನ್ನೂ
ಕಷ್ಟನೇ. ಅದು ವರ್ಷಕ್ಕೆ ಒಂದೆರಡು ಸರಿ ಮಾಡೋದಲ್ವಾ. ಸೊ ದೀಪಾವಳಿಗೊಂದು ವರಲಕ್ಷ್ಮಿ ಹಬ್ಬಕ್ಕೊಂದು ಮಾಡೋದು. ಸೊ ಇಲ್ಲ ದೀಪಾವಳಿಗೆ ಒಂದು ಸರಿ ಮಾಡೋದು, ಇಲ್ಲ ಯುಗಾದಿಗೆ ಒಂದು ಸರಿ ಮಾಡೋದು, ಆ ಥರ ಆಗ್ಬಿಡುತ್ತೆ. ಸೊ ಮಾಡ್ತಾಯಿದ್ರೆ ಬೇಗ ಬೇಗ ಕೆಲಸಗಳಾಗುತ್ತೆ. ಸೊ ಇದು ಚಿಮ್ನಿ ಮಾಡ್ತಾಯಿದ್ದೀನಿ. ಚಿಮ್ನಿ ಮಾಡೋದು ಒಂದು ಕೆಲಸ. ಸೊ ಚಿಮ್ನಿ ಮಾಡೋಕ್ಕೆ ಏನಂತ ಹೇಳಿದ್ರೆ ಅದು ಸೋಪ್ ನೀರಲ್ಲಿ ಹಾಕ್ಬಿಟ್ಟು ಉಜ್ಕೊಂಬಿಡೋದು ಅಷ್ಟೇ. ಸೊ ಅದು ಬೇಗ ಆಗುತ್ತೆ ಕ್ಲೀನ್ ಮಾಡೋಕ್ಕೆ. ಮತ್ತು ಕೆಳಗಡೆ ಮೇಲೆ ಎಲ್ಲ ಮಾಡೋದು. ಎಷ್ಟು ಜನಕ್ಕೆ ಮನೆಯಲ್ಲಿ ಕೆಲಸ ಕ್ಲೀನ್ ಮಾಡೋ ಕೆಲಸ ಇಷ್ಟ ಅನ್ನೋದು ಕಮೆಂಟ್ ಮಾಡಿ. ಸೊ ನಮಗಂತೂ ಮಾಡಲೇಬೇಕು. ಹತ್ತೋದು ಇಳಿಯೋದು ಎಲ್ಲ ದೊಡ್ಡ ಕೆಲಸಗಳೇ. ಸೊ ಎಕ್ಸಸೈಸ್ ಮಾಡಿದ್ರೆ ನಾವು ಫಿಸಿಕಾಗಿ ಚೆನ್ನಾಗಿರ್ತೀವಿ. ಸೊ ಎಲ್ಲ ಕೆಲಸಗಳು ಮಾಡ್ಕೋಬೇಕು, ನೋಡಬೇಕು. ಸೊ ಎಲ್ಲ ಕ್ಲೀನ್ ಮಾಡ್ಕೋಬೇಕು, ಸ್ಕ್ರಬ್ ಮಾಡ್ಕೋಬೇಕು. ಇದು ಎಣ್ಣೆ ಜಿಡ್ಡೆಲ್ಲ ಇರುತ್ತಲ್ಲ, ಮೊನ್ನೆ ಎಲ್ಲ ಇದನ್ನೆಲ್ಲ ಬಿಚ್ಚಿ ಕ್ಲೀನ್ ಮಾಡಿಸಿದ್ವಿ. ಸೊ ಇವಾಗ ಅದು ಕ್ಲೀನ್ ಮಾಡಿದಾದ್ಮೇಲೇನೂ ಇದಾಗ್ತಾಯಿದೆ. ಮತ್ತೆ ಕ್ಲೀನ್ ಮಾಡೋಕ್ಕೆ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಒಂದು ಸರಿ ಕ್ಲೀನ್ ಮಾಡಿದ್ದು ಒಂದು 15 ದಿವಸ ಹಿಂದೆ ಅದು ಕ್ಲೀನ್ ಮಾಡಿದ್ದು. ಮತ್ತು ಒಂದು ಸರಿ ಸೋಪ್ ಹಾಕ್ಬಿಟ್ಟು ಸ್ಕ್ರಬ್ ಮಾಡ್ಕೊಂಡ್ರೆ ಕ್ಲೀನ್ ಆಯಿತು. ಮತ್ತು ಟೈಲ್ಸ್ ಎಲ್ಲ ಸ್ವಲ್ಪ ಸೋಪ್ ನೀರಲ್ಲಿ ಉಜ್ಕೊಂಬಿಟ್ರೆ ಕ್ಲೀನ್ ಆಗಿಬಿಡುತ್ತೆ. ಅದು ಕಿಚನ್ ಕಡೆ ಅಂತೇಳಿದ್ರೆ ಸ್ವಲ್ಪ ಕೆಲಸನೇ. ಎಣ್ಣೆ ಜಿಡ್ಡಿರುತ್ತೆ, ಎಣ್ಣೆ ಜಿಡ್ಡನ್ನು ಕ್ಲೀನ್ ಮಾಡ್ಕೊಳ್ಳೋದು ಒಂದು ಕೆಲಸ. ಮತ್ತು ಸ್ಟವ್ನು ಕ್ಲೀನ್ ಮಾಡಿಕೊಂಡೆ. ಸ್ಟವ್ ಕ್ಲೀನ್ ಮಾಡೋದು ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಇದು ಉಜ್ಜಿ ಮಾಡ್ಕೋಬೇಕು. ನೋಡಿ, ಇದು ಅಪ್ಲಿಫ್ಟರು ಸ್ಟವ್ದು ತುಂಬ ಕನ್ವೀನಿಯೆಂಟ್ ಆಗಿದೆ. ನಾನು ಇದು ವ್ಲಾಗು ಮಾಡಿದ್ದೆ ಸ್ಟವ್ದು. ತುಂಬಾ ಚೆನ್ನಾಗಿರುತ್ತೆ ಇದು. ನೋಡಿ, ತೆಗೆಯೋದು ಮುಚ್ಚೋದು ಆ ಥರ. ಸೊ ಇದಕ್ಕೆ ಸೋಪ್ ನೀರು ಕಾಲಿನ್ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋದು ಸ್ವಲ್ಪ. ಸೊ ಎಲ್ಲನೂ ಉಜ್ಕೊಳ್ಳೋದೆ. ಮತ್ತು ಜಿಡ್ಡಿರುತ್ತಲ್ಲ ಅದು ಪ್ರಾಬ್ಲಮ್ ಇರೋದು. ಸೊ ಒಂದೊಂದಾಗಿ ಕ್ಲೀನ್ ಮಾಡ್ಕೊಳ್ಳೋದು, ಉಜ್ಜೋದು. ಸೋಪ್ ನೀರಲ್ಲಿ ಫಸ್ಟು ಉಜ್ಕೊಂಬಿಟ್ರೆ ಆಮೇಲೆ ಬಟ್ಟೆನ ತೊಳ್ಕೊಂಡು ಅದೇ ನೀರಲ್ಲಿ ಹಾಕ್ಕೋಬೋದು. ನಾನು ಇದು ಸ್ಟವ್ನ ಸ್ವಲ್ಪ ಲಿಫ್ಟ್ ಮಾಡಿದ್ದೆ. ಆ ಹುಡುಗಿ ಬಂದು ಅದನ್ನು ಟಚ್ ಮಾಡಿಬಿಟ್ಲು, ಕೆಳಗಡೆ ಇಳಿಸ್ಬಿಟ್ಲು. ಸೊ ಅದು ಒಂದು ಕ್ಲೀನಿಂಗ್ ಆಯಿತು. ಮತ್ತು ಅದು ಸ್ವಲ್ಪ ನಾನು ಈ ಕಡೆ ಆ ಕಡೆ ಪುಷ್ ಮಾಡೋದು ಮಾಡಿಕೊಂಡು ಸ್ವಲ್ಪ ಇದು ಮಾಡಿದೆ. ಸ್ಕ್ರೂ ಸ್ವಲ್ಪ ಬೆಂಡಾಗಿತ್ತು. ಸೊ ಅದನ್ನು ಸರಿ ಮಾಡಿಕೊಂಡೆ. ಕೆಲಸಗಳು ಮಾಡೋದಂತೂ ಮನೇಲಿ ತಪ್ಪೋದಿಲ್ಲ. ಹೆಣ್ಮಕ್ಳಿಗೆ ಎಲ್ರಿಗೂ ಕೆಲಸ. ಸೊ ಅದು ಮಾಡೋದಂತೂ ತಪ್ಪಲ್ಲ ಹೆಣ್ಮಕ್ಳು ಹುಟ್ಟ ಮೇಲೆ. ಸೊ ಮಾಡ್ಕೋಬೇಕು. ಎಷ್ಟು ಜನ ಮಾಡ್ಬೋದು ಅಂತ ಹೇಳೋದು ಅದು ಬೇರೆ. ಮಾಡಿದ ಕೆಲಸ ಪದೇ ಮಾಡೋದಂದರೆ ಹುಚ್ಚರ ಕೆಲಸ ಅದು. ಸೊ ನಾವು ಆ ಥರ ಮಾಡೋಕ್ಕಾಗಲ್ಲ. ಕೆಲವ್ರಿಗೆ ಇರುತ್ತೆ ಅದು ಮೆಂಟಾಲಿಟಿ ಅವ್ರದ್ದು ಆ ಥರ ಇರುತ್ತೆ. ಅವರು ಕೆಲಸ ಮಾಡಿದ್ದಾರೆ, ಕ್ಲೀನ್ ಮಾಡಿ ಅಂತ ಪದೇ ಅದನ್ನೇ ಮತ್ತೆ ಉಜ್ಜಿಸೋದು, ಮತ್ತೆ ಕ್ಲೀನ್ ಮಾಡಿಸೋದು. ಸೊ ಅದು ಫ್ಯಾಮ್ಲಿಯಲ್ಲಿ ಇರುತ್ತೆ. ಸೊ ನನಗೆ ಅದೆಲ್ಲ ಇಷ್ಟ ಆಗಲ್ಲ. ಸೊ ಅಂಥವ್ರಿಗೂ ನಾನು ಕೇರು ಮಾಡೋಕ್ಕೋಗಲ್ಲ. ಸೊ ನಾನು ಕ್ಲೀನಿಂಗು ನಾನು ಮಾಡಿಕೊಂಡು ಕ್ಲೀನ್ ಮಾಡಿದ್ದಾಯಿತು. ಸ್ಟವೆಲ್ಲ ಸ್ವಲ್ಪ ಅದೇ ಸೆಟ್ಟಿಂಗ್ ಇರುತ್ತಲ್ಲ, ಸೆಟ್ಟಿಂಗ್ ಮಾಡ್ಕೋಬೇಕು. ಸ್ವಲ್ಪ ಏನಾದರೂ ಮಿಸ್ಟೇಕ್ ಆದರೆ ಪ್ರಾಬ್ಲಮ್ಮ. ಸಣ್ಣ ಮಕ್ಕಳಾದರೆ ಅವ್ರಿಗೆ ಗೊತ್ತಾಗಲ್ಲ. ಈ ಕಡೆ ಆ ಕಡೆ ಟಚ್ ಮಾಡಿ ಬೆಂಡ್ ಮಾಡಿ ಮಾಡ್ತಾರೆ. ಸೊ ನಾವು ನಿಧಾನಕ್ಕೆ ನೋಡಿಕೊಂಡು ಎಲ್ಲ ಮಾಡ್ಕೋಬೇಕು. ಸೊ ನಾನು ಮಾಡ್ತಾಯಿದ್ದಂಗೆ ಕ್ಲೀನಿಂಗು ಕೆಲಸ ಆಗ್ತಾಯಿತ್ತು, ಟೈಮ್ ಆಗ್ತಾಯಿತ್ತು. ಮತ್ತು ಎಷ್ಟು ಟೆನ್ಷನ್ ಅಂತ ಹೇಳಿದೆ, ಹಬ್ಬಕ್ಕೆ ಮುಂಚೆ ದಿವಸ ಆಗುತ್ತೆ. ಏನು ಮನೇಲಿ ಎಲ್ಲ ಒಂದೊಂದಾಗಿ ಮಾಡ್ಕೋಬೇಕಂದ್ರೆ ಅದು ಕೆಲಸಗಳೇ. ಮತ್ತು ಹಬ್ಬ ಎಲ್ಲ ತುಂಬ ಚೆನ್ನಾಗಾಯಿತು. ಸೊ ಅದು ನನಗೆ ಪೀಸ್ಫುಲ್ ಅಂತ ಹೇಳ್ಬೋದು. ಮೈಂಡಿಗೆ ಅಷ್ಟು ಸ್ಟ್ರೆಸ್ ಇಲ್ಲ, ಟೆನ್ಷನ್ ಇರಲಿಲ್ಲ. ಹಬ್ಬಕ್ಕೆ ಮುನ್ನ ಸ್ವಲ್ಪ ಟೆನ್ಷನ್ ಇತ್ತು. ಕ್ಲೀನಿಂಗ್ ಇನ್ನೂ ಮುಗ್ದಿಲ್ಲ ಅಂತ ಹೇಳ್ಕೊಂಡು ನಾನು ಮಾಡ್ತಾನೇ ಇದ್ದೆ. ಸೊ ಗೋಡೆಗಳು ಉಜ್ಜೋದು, ಕ್ಲೀನ್ ಮಾಡೋದು ಅದೊಂದೇ ಕೆಲಸ. ಮತ್ತು ಫ್ಯಾನ್ಗಳು ಉಜ್ಜೋದು, ಕರ್ಟನ್ ಮತ್ತು ಕ್ಲೀನ್ ಮಾಡ್ಕೊಳ್ಳೋದು ಸೋಪಲ್ಲೇ ಹಾಕಿ. ಸೊ ಅದೆಲ್ಲ ಮಾಡ್ಕೋಬೇಕು. ಮಾಡ್ತಾಯಿದ್ದೀವಿ, ಮಾಡಿದ್ದಾಯಿತು. ಸೊ ವ್ಲಾಗು ನಿಮಗೆ ಇಷ್ಟ ಆಗಿದೆ. ಎಷ್ಟು ಜನ ನೀವು ಕಮೆಂಟ್ ಮಾಡ್ಬೋದು ಇದ್ರ ಬಗ್ಗೆ. ಹಬ್ಬದ ದಿವಸ ಮುಂಚೆ ನೀವು ಕ್ಲೀನ್ ಮಾಡ್ಕೊಂಡಿದ್ದೀರಾ ಈ ಥರ ಅಂತ ಹೇಳ್ಬಿಟ್ಟು. ಸೊ ನಮಗಂತೂ ಹಬ್ಬ ಅಂದರೆ ಮೇಯ್ನು. ವರಲಕ್ಷ್ಮಿ ಹಬ್ಬ, ಯುಗಾದಿ ಹಬ್ಬ, ದೀಪಾವಳಿ ಹಬ್ಬ, 3 ಹಬ್ಬಗಳು ನಮ್ಮ ಮೇನ್ ಹಬ್ಬ ಅಂತ ಹೇಳ್ಬೋದು. ಸೊ ಒಂದೊಂದಾಗಿ ಮಾಡ್ಕೊಳ್ಳೋದು, ಒಂದೊಂದಾಗಿ ಸೆಟ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಕಷ್ಟ ಇರುತ್ತೆ. ಒಬ್ಬರೇ ಮಾಡಬೇಕಂದ್ರೆ ಇನ್ನೂ ಕಷ್ಟ ಇರುತ್ತೆ. ಯಾರಾದರೂ ಕೈಗೆ ಸಪೋರ್ಟ್ ಇದ್ದರೆ ಎಲ್ಲನೂ ಮಾಡ್ಕೊಂಬಿಡ್ಬೋದು. ಚಿಕ್ಕ ಮನೆ ಆದರೆ ಏನೋ ಒಬ್ಬರು ಮಾಡಿಕೊಂಡು ತೆಗಿಬೋದು. ಸೊ ದೊಡ್ಡ ಮನೆ ಅಂದರೆ ಕಷ್ಟನೇ ಆಗುತ್ತೆ. ಹಾಗೂ ನನಗೂ ಸ್ವಲ್ಪ ಕಾಲಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ. ಸೊ ಅದು ಆಗ್ತಾಯಿಲ್ಲ. ಆಗಿದ್ರೂ ಕುಂತ್ಕೊಂಡೇ ನಾನು ಕೆಲಸಗಳು ಮಾಡ್ತಾಯಿದ್ದೆ. ಸೊ ಸ್ವಲ್ಪ ಓಡಾಡೋಕ್ಕೆ ಕಷ್ಟ ಅನಿಸ್ತಾಯಿತ್ತು. ಸೊ ಮಾಡಿದ್ದೆ, ಏನು ತೊಂದರೆ ಇಲ್ಲ. ಆವತ್ತು ಹಬ್ಬದ ದಿನ ರಾತ್ರಿ ಅಂತೂ 2:30 ಗಂಟೆ ತನಕ ಮಲ್ಗೋಕ್ಕಾಗಿಲ್ಲ. ಸೊ ಕೆಲಸ ಇತ್ತು ಎಲ್ಲ ಮಾಡಿ ಮುಗಿಸಿ ಆಮೇಲೆ ಮಲ್ಕೋಬೇಕು. ಸೊ 2:30 ಗಂಟೆ ತನಕ ಮುಗಿಸಿ ಮಲ್ಕೊಂಡ್ವಿ. ವರ್ಷಕ್ಕೆ ಒಂದು 2 ಸರಿ ಈ ಥರ ಕ್ಲೀನ್ ಮಾಡ್ಕೊಂಬಿಟ್ರೆ ಮನೆ ಕ್ಲೀನಾಗಿರುತ್ತೆ. ಮತ್ತು ಮೇಲ್ಮೇಲೆ ಡಸ್ಟ್ ಮಾಡಿಕೊಂಡ್ರೆ ಆವಾಗ ಸರಿ ಹೋಗುತ್ತೆ. ಸೊ ನಾವು ಮೇಲೆ ಇರೋದ್ರಿಂದ ಅಷ್ಟು ಧೂಳಿರಲ್ಲ.
ಬಟ್ ಗಾಳಿ ಹೊಡೆದ್ರಂತೂ ಫುಲ್ಲು ಮನೆ ಒಳಗಡೆ ಇರುತ್ತೆ ಮರದ ಎಲೆಗಳೆಲ್ಲ. ಸೊ ಅದರದ್ದು ಎಲೆಗಳು ಡಸ್ಟೆಲ್ಲ ಬರ್ತಾ ಇರುತ್ತೆ. ಸೊ ಮಾಡ್ತಾ ಇರ್ತೀವಿ. ಹಾಗೆ ಎದ್ದು ಪೂಜೆ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಂಡ್ವಿ. ಈ ವ್ಲಾಗ್ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ